ನಮಸ್ಕಾರ ಎಲ್ರಿಗೂ. ಈ ಹಿಂದೆ ನಾನು ಶ್ರೀಮದ್ ಭಗವದ್ಗೀತೆಯ ಪರಿಚಯದ ವಿಡಿಯೋವನ್ನು ಹಾಕಿದ್ದೆ. ಈ ದಿನದ ಈ ವಿಡಿಯೋದಲ್ಲಿ ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯನ 1 ಶ್ಲೋಕ 1 ಬಗ್ಗೆ ತಿಳ್ಕೊಳ್ಳೋಣ. ತುಂಬಾ ಸರಳವಾಗಿ. ಅರ್ಜುನನ ವಿಷಾದ ಯೋಗ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವಂ ಮಮ ಕಾಂ ಪಾಂಡವಶ್ಚೈವ ಕಿಮಕೂರ್ವತ ಸಂಜಯ. ಇದರ ಸರಳ ಅರ್ಥನ ಸರಳವಾಗಿ ತಿಳ್ಕೊಳ್ಳೋಣ. ಧೃತರಾಷ್ಟ್ರನು ಕೇಳಿದನು, ಓ ಸಂಜಯ, ಧರ್ಮಭೂಮಿಯಾದ ಕುರುಕ್ಷೇತ್ರದಲ್ಲಿ ಯುದ್ಧಕ್ಕೆ ಸೇರಿದ ನನ್ನ ಪುತ್ರರು ಮತ್ತು ಪಾಂಡವರ ಪುತ್ರರು ಏನು ಮಾಡುತ್ತಿದ್ದಾರೆ? ಸಂಕ್ಷಿಪ್ತ ವಿವರಣೆ ನೋಡೋಣ. ಈ ಶ್ಲೋಕವು ಭಗವದ್ಗೀತೆಯ ಮೊದಲ ಶ್ಲೋಕ ಹಾಗೂ ಧೃತರಾಷ್ಟ್ರನು ಮಾತನಾಡಿದ ಏಕೈಕ ಶ್ಲೋಕ ಇದಾಗಿದೆ. ತನ್ನ ಪುತ್ರರು ಅಧರ್ಮ ಮಾಡಿರುವುದು ಧೃತರಾಷ್ಟ್ರನಿಗೆ ತಿಳಿದಿದ್ದರಿಂದ ಹೊರಗೆ ಬಲವಾಗಿದ್ದರೂ ಮನಸ್ಸಿನಲ್ಲಿ ಭಯ ಮತ್ತು ಆತಂಕ ಇತ್ತು. ಆದ್ದರಿಂದ ಯುದ್ಧ ಭೂಮಿಯಲ್ಲಿ ಏನಾಗುತ್ತಿದೆ ಎಂದು ಸಂಜಯನನ್ನು ಕೇಳುತ್ತಾನೆ. ಇದರಿಂದ ನಾವೇನು ಕಲಿಬೋದಪ್ಪ? ಜೀವನದ ಪಾಠ ಏನು ಅಂತಂದರೆ, ಅಧರ್ಮವು ಮನಸ್ಸಿಗೆ ಭಯವನ್ನು ಉಂಟು ಮಾಡುತ್ತದೆ. ಧರ್ಮ ಮತ್ತು ಸತ್ಯವೇ ನಿಜವಾದ ಧೈರ್ಯವನ್ನು ನೀಡುತ್ತದೆ. ವೀಕ್ಷಕರೇ, ನಾನು ಭಗವದ್ಗೀತೆ ಸಿರೀಸ್ ಮಾಡ್ತಿರೋದು ಇದೇ ಉದ್ದೇಶಕ್ಕಾಗಿ. ತುಂಬ ಸರಳವಾಗಿ ನಿಮಗೆ ಇದನ್ನು ಕಲಿಬೋದು, ನಿಮ್ಮ ಮಕ್ಕಳಿಗೆ ಹೇಳ್ಕೊಳ್ಬೋದು. ಪ್ರತಿಯೊಬ್ಬರು ಸ್ವಲ್ಪನಾದರೂ ಭಗವದ್ಗೀತೆ ನಾಲೆಜ್ ತಗೊಳ್ಳಿ ಅನ್ನೋದೇ ನನ್ನ ಈ ವಿಡಿಯೋದ ಉದ್ದೇಶ. ನಾನೇನಿಷ್ಟು ಅಷ್ಟು ದೊಡ್ಡ ಎಕ್ಸ್ಪರ್ಟ್ ಏನಲ್ಲ, ಆದರೂ ನಾನು ಓದ್ಬಿಟ್ಟು ಹೇಳ್ತೀನಿ. ನೀವು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಿಮ್ಮ ಕೃಷ್ಣನ ಕೃಪೆಗೆ ಪಾತ್ರರಾಗ್ರಿ ಅಂತ ನಾನು ನಿಮಗೆ ಹೇಳ್ತೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಮುಂಬೈಲಿ ಇರೋದ್ರಿಂದ ನನ್ನ ಕನ್ನಡ ಸ್ವಲ್ಪ ಶುದ್ಧವಾಗಿಲ್ಲ. ಯಾಕೆಂದರೆ ನಾವು ಎಲ್ಲ ಲ್ಯಾಂಗ್ವೇಜ್ ಮಾತಾಡ್ತೀವಿ, ಮರಾಠಿ, ಹಿಂದಿ, ಇಂಗ್ಲೀಷ್, ಕನ್ನಡ. ನನ್ನ ಪ್ರೊನೌನ್ಸಿಯೇಷನ್ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ, ಕಮೆಂಟ್ ಮಾಡಿ. ನಾನು ಯೋಗ ಟೀಚರ್ ಆಗಿರೋದ್ರಿಂದ ಯೋಗಕ್ಕೆ ಸಂಬಂಧಪಟ್ಟಂತೆ, ವೇದಕ್ಕೆ ಸಂಬಂಧಪಟ್ಟಂತೆ ನಾನು ವಿಡಿಯೋಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಪ್ರೋತ್ಸಾಹ ಮತ್ತು ಹಾರೈಕೆ ನನ್ನ ಜೊತೇಲಿ ಇರುತ್ತೆ ಅಂತ ಅಂದ್ಕೊಳ್ತೀನಿ. ನನ್ನ ವಿಡಿಯೋ ನಿಮ್ಗಳು ನೋಡ್ತಿದ್ದೀರಾ ಅಂತಲೂ ಭಾವಿಸ್ತೀನಿ. ನಿಮಗಿಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನಗೆ ಇನ್ನಷ್ಟು ನೀವು ಪ್ರೋತ್ಸಾಹ ಕೊಡಿ. ಮಗದಷ್ಟು ನೀವು ವಿಡಿಯೋ ನೋಡಿದ್ರೆ ನನಗೆ ಮತ್ತೆ ವಿಡಿಯೋ ಮಾಡೋಕ್ಕೆ ಒಂದು ಚೈತನ್ಯ ಬರುತ್ತೆ. ಇಲ್ಲಾಂದ್ರೆ ನಂಗೆ ಗೊತ್ತಾಗಲ್ಲ ನೀವು ನೋಡ್ತಿದ್ದೀರಾ ಇಲ್ವಾ, ಅಥವಾ ನಾನೇನು ತಪ್ಪು ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತಾಗಲ್ಲ. ಸೊ ಹಾಗಾಗಿ ದಯವಿಟ್ಟು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ಅಥವಾ ನೋಡಿದ್ದೀರಾ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನಾನು ಸಿಗ್ತೀನಿ.